ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ನನಗಂತೂ ಇಡೀ ಡೇನಲ್ಲಿ ಮುಂಜಾನೆ ಸಮಯ ಹಾಗೂ ಸಂಜೆ ಸಮಯ ಅಂತಕ್ಕಂಥದ್ದು ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಒಂದು ಪುಟ್ಟ ಕೈತೋಟದಲ್ಲಿ ಇರುವಂತಹ ಹೂಗಿಡಗಳನ್ನು ನೋಡಿದಾಗ ಮನಸ್ಸಿಗೆ ಏನೋ ರೀತಿಯಾದಂತಹ ಸಮಾಧಾನ, ಉಲ್ಲಾಸದಾಯಕವಾಗಿರುತ್ತೆ. ದಟ್ಟು ನನಗೆ ಈ ಒಂದು ಸಮಯದಲ್ಲಿ ತುಂಬ ಪ್ಲೆಸೆಂಟ್ ಅಂತ ಅನಿಸುತ್ತೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ದೀಸ್ ಪ್ಲ್ಯಾಂಟ್ಸ್ ನಿಯರ್ ಮೀ ಅಂತ ಅನಿಸುತ್ತೆ. ಈ ದಿನ ನಾನು ನಿಮ್ಮ ಮುಂದೆ ತರಲಿದ್ದೀನಿ ಒಂದು ರ್ಯಾಂಡಮ್ ವ್ಲಾಗ್ ಅಂತಕ್ಕಂಥದ್ದು. ಸೊ ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅಂದಹಾಗೆ ನೀವು ಇಡೀ ಒಂದು ದಿನದಲ್ಲಿ ಯಾವ ಒಂದು ಸಮಯವನ್ನು ಹೆಚ್ಚು ಲೈಕ್ ಮಾಡ್ತೀರಾ, ಹಾಗೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಲಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಕಿಚನ್ಗೆ ಸಂಬಂಧಪಟ್ಟಂತೆ ನಾವು ಟೊಮ್ಯಾಟೋಸನ್ನು ಅಡುಗೆಗೆ ಬಳಸ್ತಾ ಇರ್ತೀವಲ್ವ. ಸೊ ಸಾಮಾನ್ಯವಾಗಿ ಬಳಸುವಂಥ ಟೊಮ್ಯಾಟೋಸಲ್ಲಿ ನಾವು ಆಗಾಗ ಚೆಕ್ ಮಾಡ್ಕೊಳ್ಬೇಕಾಗಿರೋಂಥದ್ದು ಕೊಳ್ತಿರೋಂಥ ಟೊಮ್ಯಾಟೋಸ್ ಇದೆಯಾ ಇಲ್ವಾ ಅಂತ. ಯಾಕಂದರೆ ಒಂದು ಕೊಳ್ತಿರೋಂಥ ಟೊಮ್ಯಾಟೊ ಏನಾಗುತ್ತೆ, ಚೆನ್ನಾಗಿರ್ತಕ್ಕಂಥ ಎಲ್ಲ ಟೊಮ್ಯಾಟೋಸ್ನೂ ಸಹ ಹಾಳು ಮಾಡುತ್ತೆ. ಸೊ ಹಾಗಾಗಿ ಕೊಳ್ತಿರೋಂಥ ಟೊಮ್ಯಾಟೋಸನ್ನು ತೆಗೆದು ಉಳಿದೆಲ್ಲ ಟೊಮ್ಯಾಟೋಸನ್ನು ನೀಟಾಗಿ ಉಪ್ಪು ಆ್ಯಂಡ್ ನೀರನ್ನು ಹಾಕಿ ತೊಳೆದು ಮತ್ತೆ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಟೊಮ್ಯಾಟೊಗಳು ಹಾಳಾಗದೆ ಹೆಚ್ಚು ಸಮಯ ನಾವು ಉಳಿಸ್ಕೋಬೋದು ಆ್ಯಂಡ್ ಅಡುಗೆಗೂ ಸಹ ಬಳಸ್ಬೋದು. ಮನೆಯಲ್ಲಿ ನಾವು ತರ್ತಕ್ಕಂಥ ಸಣ್ಣ ಪುಟ್ಟ ಅರಿಶಿಣದ ಪ್ಯಾಕೆಟ್ಸಿಂದ ಹಿಡಿದು ಖಾರದ ಪುಡಿ ಆಗ್ಬೋದು, ಧನಿಯಾ ಪುಡಿ ಆಗ್ಬೋದು, ಈ ರೀತಿಯ ಪಾಕೆಟ್ಸ್ ಯಾವುದೇ ಒಂದು ರೇಷನ್ ಸಾಮಗ್ರಿಯನ್ನು ನಾವು ಬೈ ಮಾಡಿದಾಗ ಅದನ್ನು ನೀಟಾಗಿ ಈ ರೀತಿ ಒಂದು ಕಂಟೈನರ್ನಲ್ಲಿ ಹಾಕಿಡೋದ್ರಿಂದ ಯಾವುದೇ ರೀತಿ ಮೆಸ್ ಅಂತಕ್ಕಂಥದ್ದು ಕಿಚನಲ್ಲಿ ಆಗೋದಿಲ್ಲ. ಕೆಲವೊಮ್ಮೆ ನೀವು ಗಮನಿಸಿರ್ತೀರ, ನಮ್ಗೆ ಅರಿವಿಲ್ದೇ ಆ ಪಾಕೆಟ್ಸನ್ನು ನಾವು ಹಾಗೆ ಕಿಚನಲ್ಲೇ ಬಿಟ್ಬಿಟ್ಟಿರ್ತೀವಿ, ಎಲ್ಲಂದರೆ ಅಲ್ಲಿ ಮೂಲೆ ಗುಂಪಾಗಿ ಉಳಿದುಬಿಟ್ಟಿರುತ್ತೆ. ಸೊ ಹಾಗಾಗಿ ಕಿಚನ್ ಸ್ವಲ್ಪ ಮೆಸ್ಸಾಗಿ ಕಾಣುವಂಥ ಸಾಧ್ಯತೆ ಇರುತ್ತೆ. ಸೊ ಯು ಬೆಟರ್ ತಂದಿದ ತಕ್ಷಣ ಅವುಗಳನ್ನು ಕಟ್ ಮಾಡಿ ಒಂದು ಕಂಟೈನರ್ನಲ್ಲಿ ಹಾಕಿಟ್ರೆ ನೀಟಾಗೂ ಇರುತ್ತೆ ಆ್ಯಂಡ್ ಕಿಚನನ್ನು ಸಹ ನೀವು ಆರ್ಗನೈಸ್ ಮಾಡ್ದಂಗೂ ಇರುತ್ತೆ ನೀಟಾಗಿ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ಒಂದು ಟಿಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾವು ಅರೇಂಜ್ ಮಾಡಿ ಇಟ್ಕೊಳ್ಳುವಂತಹ ತೊಳೆದಿರುವಂಥ ಪಾತ್ರೆಗಳು ಸಹ ಏನಿರುತ್ತೆ, ಅಂದರೆ ತಿನ್ನುವಂಥ ತಟ್ಟೆಗಳಾಗಿರ್ಬೋದು, ಅದೇ ರೀತಿ ಗ್ಲಾಸಸ್ ಆಗಿರ್ಬೋದು, ಅದರ ಸ್ಥಳದಲ್ಲಿ ಅದನ್ನು ನಾವು ಇರಿಸೋದ್ರಿಂದ ಕಿಚನ್ ಅಂತಕ್ಕಂಥದ್ದು ಇನ್ನೂ ಹೆಚ್ಚು ನೀಟಾಗಿ ಆ್ಯಂಡ್ ಆರ್ಗನೈಸ್ಡ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ಯಾವಾಗಲೂ ನಾವು ಗಮನಿಸಿರ್ತೀವಿ, ಹೆಚ್ಚು ಸಮಯ ನಾವು ಜೋಡಿಸ್ಲಿಕ್ಕೆ ಅಂತ ಮುಡ್ಬಿಡೋಕ್ಕಾಗೋದಿಲ್ಲ. ಹೇಗೂ ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ, ತೊಳೆದಿರುವಂತಹ ಯುಟೆನ್ಸಿಲ್ಸ್ ಎಲ್ಲವನ್ನೂ ಸಹ ಹಾಗೆ ಇಟ್ಬಿಟ್ಟಿರ್ತೀವಿ. ಏನು ಕಂಟೈನರ್ಸ್ ಇರುತ್ತೆ ಪಾತ್ರೆ ತೊಳೆದು ನಾವು ಇಡೋವಂಥ ಕಂಟೈನರ್ಸು, ಅದರಲ್ಲೇ ಇಟ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಬೆಟರ್ ನಾವು ಆ ತಕ್ಷಣಕ್ಕೆ ಏನು ಬೇಕೋ ಅವುಗಳನ್ನು ಆಗಿಂದಾಗೆ ಜೋಡಿಸ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಸೊ ದಿಸ್ ಈಸ್ ಒನ್ ಮೋರ್ ಟಿಪ್ ಇನ್ ಕಿಚನ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ತುಂಬಾ ಲೇಟಾಗಿ ಕಲ್ತಿರೋಂತಹ ಒಂದು ಈಸಿ ಆ್ಯಂಡ್ ಯೂಸ್ಫುಲ್ ಟಿಪ್ ಅಂತ ಹೇಳ್ಬೋದು. ಯಾಕಂತಂದರೆ ಮದುವೆಗೆ ಮುಂಚೆ ನಾನು ಯಾವುದೇ ರೀತಿ ಅಡುಗೆ ಮಾಡಿ ಎಕ್ಸ್ಪೀರಿಯೆನ್ಸ್ ಇಲ್ಲ, ಬಟ್ ಆಫ್ಟರ್ ಮ್ಯಾರೇಜೇ ನಾನು ಫಸ್ಟ್ ಟೈಮ್ ಅಡುಗೆ ಮಾಡಿರೋವಂಥದ್ದು. ಸೊ ಆವತ್ತಿಂದನೂ ಸಹ ಚಪಾತಿ ಮಾಡೋದು ಅನ್ನೋದು ತುಂಬಾ ದೊಡ್ಡ ಟಾಸ್ಕ್ ನನಗೆ. ಯಾಕಂತಂದರೆ ಅಷ್ಟು ಸಾಫ್ಟಾಗಿ ಆ್ಯಂಡ್ ಫ್ಲಫಿಯಾಗಿ ಚಪಾತಿಗಳನ್ನ ಮಾಡೋದು ನನಗೆ ಕಷ್ಟ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇವತ್ತಿನ ದಿನ ನಾನು ನಿಮ್ಮ ಹತ್ರ ಶೇರ್ ಮಾಡೋವಂತಹ ಟಿಪ್ ಏನಿದೆ, ಅದು
ಕೈಗೆ ಅಂಟದಿರ ನೀವು ಹೆಚ್ಚು ಮೆಸ್ಸಿಯನ್ನು ಮಾಡ್ಕೊಳ್ದಿರ ನಿಮ್ಮ ಹ್ಯಾಂಡನ್ನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಿಟ್ಟನ್ನು ನೀವು ತಗೋಬೇಕಾಗುತ್ತೆ. ಗೋಧಿ ಹಿಟ್ಟಾಗ್ಬೋದು ಅಥವಾ ಚಪಾತಿಗೆ ನೀವು ಬಳಸ್ತಕ್ಕಂಥ ಮೈದಾ ಹಿಟ್ಟೇ ಆಗ್ಬೋದು. ಕೆಲವರು ಗೋಧಿ ಹಿಟ್ಟು ಬಳಸ್ತಾರೆ, ಕೆಲವರು ಚಪಾತಿಗೆ ಮೈದಾ ಹಿಟ್ಟನ್ನು ಸಹ ಬಳಸ್ತಾರೆ. ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟು ಕ್ವಾಂಟಿಟಿ ಆಫ್ ವಾಟರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ಉಪ್ಪು ಮತ್ತು ಎಣ್ಣೆ ಮಸ್ಟ್ ಆ್ಯಂಡ್ ಶುಡ್ ನೀವು ಇಲ್ಲಿ ಆ್ಯಡ್ ಮಾಡಲೇಬೇಕು. ಎಣ್ಣೆ ಅಂತಕ್ಕಂಥದ್ದು ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ವಸ್ತು ಆಗಿರುತ್ತೆ. ನಂತರ ನಾನಿಲ್ಲಿ ನೀವು ನೋಡ್ತಾ ಇದ್ದೀರಾ ಈ ರೀತಿಯ ಚಪಾತಿ ಸ್ಪೂನ್ ಏನಿರುತ್ತೆ ಅದರಿಂದನೇ ನಾನು ಕಲಿಸ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ಈಸಿಯಾಗಿ ಮಿಕ್ಸ್ ಆಗುತ್ತೆ ವಾಟರ್ ಆ್ಯಂಡ್ ಸಾಲ್ಟ್ ಮತ್ತು ಆಯಿಲ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಮೊದಲು ನೀವು ನಿಮ್ಮ ಕೈಯಿಂದ ಇದನ್ನು ಮಿಕ್ಸ್ ಮಾಡಲಿಕ್ಕಿಂತ ಮುಂಚೆ ಎಷ್ಟು ನೀರು ಬೇಕೋ ತಕ್ಕನಷ್ಟು ಮಟ್ಟಿಗೆ ಹಾಕ್ಕೊಳ್ತಾ ಸೇರಿಸ್ಕೊಳ್ತಾ ಈ ರೀತಿಯಾಗಿ ನೀವು ಈ ಒಂದು ಚಪಾತಿ ಕಡ್ಡಿ ಅಂತ ಏನು ಕರಿತೀವಿ ಸಾಮಾನ್ಯ ಭಾಷೆಯಲ್ಲಿ, ಅದರಿಂದ ನೀವು ತಿರ್ಸ್ಕೋಬೇಕಾಗುತ್ತೆ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ, ಹೆಚ್ಚು ಪ್ರೆಷರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀವು ಮಿಕ್ಸ್ ಮಾಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಇವೆಲ್ಲನೂ ನೀಟಾಗಿ ಬ್ಲೆಂಡ್ ಆಗ್ತಾಯಿದೆ ಆ್ಯಂಡ್ ಕನ್ಸಿಸ್ಟೆನ್ಸಿ ಸಹ ಸರಿ ಇದೆ ಅನ್ನೋದು. ಸೊ ಇದು ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೀವು ಹೆಚ್ಚು ಕೈಯನ್ನು ಮೆಸ್ ಮಾಡ್ಕೊಳ್ತೀರಾ ಅಥವಾ ಹೆಚ್ಚು ಹಿಟ್ಟು ಅಂತಕ್ಕಂಥದ್ದು ನಿಮ್ಮ ಕೈಗೆ ಅಂಟ್ಕೊಳ್ತೀರಾ, ಈ ರೀತಿ ಒಂದು ಟಿಪ್ಪನ್ನು ಫಾಲೋ ಆದರೆ ನೀವು ಈಸಿಯಾಗಿ ಚಪಾತಿಗಳನ್ನು ಮಾಡ್ಕೋಬೋದು. ಆ್ಯಂಡ್ ಇದನ್ನು ನೀವು ಕಲಿಸಿದ ನಂತರ ಈ ಚಪಾತಿ ಕಡ್ಡಿನಲ್ಲಿ ಕಲಿಸ್ಕೊಂಡ ನಂತರ ನಿಮ್ಮ ಕೈನ ಸಹಾಯದಿಂದ ಇದನ್ನು ನೀಟಾಗಿ ನೀವು ಮಿಕ್ಸ್ ಮಾಡ್ಬೋದು. ಆ್ಯಂಡ್ ನೀವೆಷ್ಟು ಚೆನ್ನಾಗಿ ಇದಕ್ಕೆ ಟೈಮ್ ಕೊಟ್ಟು ನಾದುತ್ತೀರಾ ಆ್ಯಂಡ್ ಹಿಟ್ಟನ್ನು ನೀವು ಮಿಕ್ಸ್ ಮಾಡ್ತೀರ ಕೈಯಿಂದ, ಅಷ್ಟು ಫ್ಲಫಿ ಚಪಾತಿಗಳನ್ನ ನೀವು ಪಡ್ಕೋಬೋದು ಈ ಒಂದು ಮೆಥಡಿಂದ. ಸೊ ನೀವು ನೋಡ್ತಾ ಇದ್ದೀರಾ ನಾನು ಕೈಯಿಂದ ಇವಾಗ ಮಿಕ್ಸ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಹೆಚ್ಚು ಹಿಟ್ಟು ಅಂತಕ್ಕಂಥದ್ದು ಕೈಗೆ ಅಂಟ್ತಾ ಇಲ್ಲ. ಅದೇ ನೀವು ಮೊದಲನೇ ಬಾರಿನೇ ಹೆಚ್ಚು ಹಿಟ್ಟನ್ನು ನೀವು ಕೈಗೆ ಅಂಟಿಸ್ಕೊಂಡ್ಬಿಟ್ರೆ ನಿಮಗೆ ಮಿಕ್ಸ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ ಆ್ಯಂಡ್ ಹೆಚ್ಚು ನಾದಲಿಕ್ಕೂ ಸಹ ನಿಮಗೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಫ್ಲಫಿ ಚಪಾತಿಗಳು ಬರೋದಿಲ್ಲ. ಸೊ ಈ ರೀತಿ ನೀವು ಟೈಮನ್ನು ಕೊಡಿ. ನಿಮಗೆ ಯಾವತ್ತೇ ಆಗಲಿ ಟೇಸ್ಟಿ ಡಿಶ್ ಬೇಕು ಅಂತಂದರೆ ಸ್ವಲ್ಪ ಪೇಷನ್ಸ್ ಇರಬೇಕು ಆ್ಯಂಡ್ ಟೈಮ್ ಅನ್ನೋದು ಕೊಡಬೇಕು ಅಂತ ನಾನು ಅಡುಗೆ ಮಾಡೋ ಸಂದರ್ಭದಲ್ಲಿ ಕಲ್ತಿರೋ ಅಂಥದ್ದು. ಇಲ್ಲಿ ನನ್ನ ಕಂದಮ್ಮ ಬಂದು ಆಡ್ಕೊಳ್ಳಿಕ್ಕೆ ಯಾವಾಗ ಚಪಾತಿ ಮಾಡಿದ್ರೂ ಸಹ ಹಿಟ್ಟನ್ನು ಕೇಳ್ತಾ ಇರ್ತಾಳೆ. ಸೊ ಹಾಗಾಗಿ ಅದಕ್ಕೆ ಒಂಚೂರು ಹಿಟ್ಟನ್ನು ಕೊಟ್ಟಿರೋ ಅಂಥದ್ದು. ಸೊ ನೀವು ಹೆಚ್ಚು ಸಮಯ ತಗೊಂಡು ಆ್ಯಸ್ ಐ ಸೆಡ್ ಬಿಫೋರ್ ನೀವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಸೊ ದಟ್ ನಿಮ್ಮ ಹ್ಯಾಂಡ್ಗೆ ಮೆಸ್ ಆಗದಿರ ಈ ರೀತಿ ಪ್ರೋಸೆಸ್ಸಿಂದ ನೀವು ಫ್ಲಫಿ ಚಪಾತಿಗಳನ್ನು ಪಡ್ಕೋಬೋದು. ಆ್ಯಂಡ್ ಮೋರೆವರ್ ನೀವು ಲಾಸ್ಟಲ್ಲಿ ಹಿಟ್ಟನ್ನೆಲ್ಲ ನಾದಿದ ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕಾಗತ್ತೆ. ನಾನಿವಾಗ ಕ್ಲಿಪ್ಪಲ್ಲಿ ತೋರಿಸ್ತಾ ಇದ್ದೀನಲ್ವ, ಸೊ ಆ ರೀತಿಯಾಗಿ ಒಂದು ಸ್ಪೂನ್ ಅಥವಾ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಸಿ ನಂತರ ನೀವು ಇದನ್ನು ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ಸೊ ದಟ್ ನಿಮಗೆ ಹೆಚ್ಚು ಸಮಯ ಅಂತಕ್ಕಂಥದ್ದು ಚಪಾತಿನ ತೀಡ್ಲಿಕ್ಕಾಗಲಿ ಅಥವಾ ಚಪಾತಿನ ಮಾಡಲಿಕ್ಕಾಗಲಿ ಲೇಟರ್ ಆನ್ ನಿಮಗೆ ಕಷ್ಟ ಆಗೋದಿಲ್ಲ. ಮೊದಲು ಹಿಟ್ಟು ಅಂತಕ್ಕಂಥದ್ದು ಚೆನ್ನಾಗಿ ನೆನಿಬೇಕಾಗುತ್ತೆ. ಇಲ್ಲ ಅಂತಂದರೆ ಚಪಾತಿ ಮಾಡಬೇಕಾದ್ರೆ ನೀವು ಹೆಚ್ಚು ಪ್ರೆಷರನ್ನು ಹಾಕಬೇಕಾಗುತ್ತೆ ಆ ಲಟ್ಟಣಿಗೆ ಮೇಲೆ. ಸೊ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ನಾನು ಕೊಡ್ತಾ ಇರ್ತಕ್ಕಂಥ ಮಾಹಿತಿ. ಸೊ ಈ ರೀತಿಯಾಗಿ ನೀವು ಏನಾದರೂ ಒಂದು ಪ್ಲೇಟನ್ನು ಮುಚ್ಚಿ ಅದ್ರ ಮೇಲೆ ಕವರ್ ಮಾಡಿ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಟಿಪ್ಸ್ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಒಂದು ಹೆಚ್ಚು ದೊಡ್ಡ ಟಾಸ್ಕ್ ಅಂತ ಅಡುಗೆ ಮನೆಯಲ್ಲಿ ಇದೆ ಅನ್ನೋದಾದರೆ ಅದು ಬಂದು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡೋದು. ನೋಡಿ, ನಾವು ಎಷ್ಟೇ ಅಡುಗೆ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡ್ರೂ ಸಹ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಅಂತಕ್ಕಂಥದ್ದು ಆ್ಯಂಡ್ ಅದಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಬರ್ನಲ್ಸ್ ಏನಿರುತ್ತೆ ಅವು ತುಂಬಾ ಗಲೀಜಾಗ್ತಾ ಇರುತ್ತೆ ಆ್ಯಂಡ್ ಬೇಗ ಕಪ್ಪು ಕಲೆಗಳನ್ನು ಹೊಂದುತ್ತೆ. ಸೊ ಅದನ್ನು ನಾವು ಹೋಗಲಾಡಿಸ್ಬೇಕು ಅಂತಂದರೆ ಇಲ್ಲಿ ಈಸಿ ಆ್ಯಂಡ್ ಸಿಂಪಲ್ ಟ್ರಿಕ್ಕನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಆಫ್ ವಾಟರ್ಗೆ ನೀವು ಒಂದು ಗ್ಲಾಸಷ್ಟು ವಾಟರ್ಗೆ 1 ಸ್ಪೂನಷ್ಟು ಸಾಲ್ಟನ್ನು ತಗೊಳ್ಳಿ. ನಂತರ ಒಂದು ಅರ್ಧ ಸ್ಪೂನಷ್ಟು ನೀವು ಸೋಡಾವನ್ನು ಸೇರಿಸ್ಕೊಳ್ಳಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತಾ ಅದು ಎಲ್ಲ ನೀಟಾಗಿ ಕರಗಬೇಕು, ಅದರಲ್ಲಿರೋ ಕ್ರಿಸ್ಟಲ್ಸ್ ಎಲ್ಲನೂ ಸಹ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ಲಿ ಇಲ್ಲಿ ನಾನು ಲೆಮನ್ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಲೆಮನ್ ಸಾಲ್ಟ್ ಅಂತಕ್ಕಂಥದ್ದು ನಿಮಗೆ ಜನರಲಿ ಗ್ರಾಸರಿ ಸ್ಟೋರ್ಸಲ್ಲಾಗ್ಬೋದು ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಈಸಿಯಾಗಿ ಸಿಗುತ್ತೆ. ಸೊ ಕಡಿಮೆ ರೇಟೇ ಅದೂ ಸಹ ಒಂದು 20 ರುಪೀಸ್ಗೆಲ್ಲ ನಿಮಗೆ ಅವೈಲೇಬಲ್ ಇರ್ತಕ್ಕಂಥದ್ದು. ಸೊ ನೀವು ಬೇಕಾದರೆ ಬೈ ಮಾಡಿ ನೋಡ್ಬೋದು ಇದರ ರಿಸಲ್ಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಆ್ಯಂಡ್ ಈ ರೀತಿಯಾಗಿ ನೀವು ಸೇರಿಸಿರ್ತಕ್ಕಂಥ ಎಲ್ಲ ವಸ್ತುಗಳು ಕರಗಬೇಕಾಗುತ್ತೆ. ಸೊ ದಟ್ ದ ಸೊಲ್ಯೂಷನ್ ವಿಲ್ ಬಿ ರೆಡಿ ಫಾರ್ ವಾಷಿಂಗ್. ಸೊ ಇದನ್ನು ನೀಟಾಗಿ ಕರಗಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋ ಹಾಗೆ. ನಂತರ ನೀವು ಇದನ್ನು ಡೈರೆಕ್ಟಾಗಿ ಸ್ಟವ್ ಮೇಲೇನೂ ಸಹ ನೀವು ವಾಶ್ ಮಾಡಲಿಕ್ಕೆ ಬಳಸ್ಬೋದು. ಆ್ಯಂಡ್ ಆ ಬರ್ನಲ್ಸ್ ಏನಿರುತ್ತೆ ಅವುಗಳ ಮೇಲೇನೂ ಸಹ ನೀವು ಬಳಸ್ಬೋದು. ಈ ರೀತಿಯ ಟಿಪ್ಪನ್ನು ನೀವು ಮಂತ್ಲಿ ಟ್ವೈಸ್ ಮಾಡ್ತಾ ಹೋದರೆ
ಬರ್ನಲ್ಸ್ ಅಂತಕ್ಕಂಥದ್ದು ಹೆಚ್ಚು ಕಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅದು ಕಲರ್ ಏನಿತ್ತು ಪ್ರೀವಿಯಸ್ಲಿ ಅದ್ರ ಮುಂಚಿತವಾಗಿ ಕಲರ್ ಅಂತಕ್ಕಂಥದ್ದು ಹೇಗಿತ್ತು ಹಾಗೇ ಇರುತ್ತೆ, ಹಿತ್ತಾಳೆ ಕಲರ್ ಅಂತಕ್ಕಂಥದ್ದು. ಸೊ ಇದನ್ನು ನೆನಿಲಿಕ್ಕೆ ಬಿಡಬೇಕಾಗುತ್ತೆ ಒಂದು 20 to 30 ಮಿನಿಟ್ಸ್. ನಾನಿಲ್ಲಿ 10 ಮಿನಿಟ್ಸ್ ಅಷ್ಟೇ ನೆನೆಸಿ ನಿಮಗೆ ವಾಶ್ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು. ಸೊ ಇದು ಫಸ್ಟ್ ಟೈಮ್ ನಾನು ವಾಶ್ ಮಾಡ್ತಾ ಇರೋದ್ರಿಂದ ನಿಮಗೆ ಕಲರಲ್ಲಿ ಸ್ಲೈಟಾಗಿ ಚೇಂಜಸ್ ಅಂತಕ್ಕಂಥದ್ದು ಕಾಣಿಸುತ್ತೆ. ಸೊ ಜೆನ್ಯೂನ್ ರಿವ್ಯೂ ಕೊಡ್ತಾ ಇರೋವಂಥದ್ದು. ನಾನು ಯಾವುದೇ ರೀತಿಯ ಬೇರೆ ಹೊಸ ಬರ್ನಲ್ಸ್ ಪಿಕ್ಚರ್ ಆಗಲಿ ಇಲ್ಲಿ ಆ್ಯಡ್ ಮಾಡೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಮುಂಚಿತವಾಗಿ ಇರುವಂಥ ಬರ್ನಲ್ಸ್ ಕಲರ್ ಹೇಗಿತ್ತು ಆ್ಯಂಡ್ ಲೇಟರ್ ಆನ್ ವಾಶ್ ಮಾಡಿದ್ಮೇಲೆ ಹೇಗಿತ್ತು ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ನೋಡ್ತಾ ಹೋಗಿ ವಿಡಿಯೋನ. ನೋಡ್ತಾ ಇದ್ದೀರಾ ಅಲ್ವಾ, ನಾನಿಲ್ಲಿ ಮನೆಯಲ್ಲಿ ನಾವು ಪಾತ್ರೆನ ತೊಳಿಲಿಕ್ಕೆ ಯಾವ ಒಂದು ಡಿಶ್ ವಾಷರ್ನ ಬಳಸ್ತೀವೋ ಅದನ್ನೇ ನಾನು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ನಾನಿಲ್ಲಿ ಪಾತ್ರೆನ ತೊಳಿಲಿಕ್ಕೆ ಯಾವ ಒಂದು ಡಿಶ್ ವಾಷರ್ನ ಬಳಸ್ತೀನೋ, ನಾರ್ಮಲ್ ಸೋಪ್ ಆಗಿರ್ಬೋದು ಅಥವಾ ಡಿಟರ್ಜೆಂಟ್ ಆಗಿರ್ಬೋದು ಬಳಸ್ತಾ ಇರ್ತಕ್ಕಂಥದ್ದು. ನೀವು ಬೇಕಾದರೆ ವಿಮ್ ಲಿಕ್ವಿಡನ್ನು ಬಳಸ್ಬೋದು, ತುಂಬಾ ಎಫೆಕ್ಟ್ ಇರುತ್ತೆ ಅಂತ ಹೇಳ್ಬೋದು. ನನಗಿಲ್ಲಿ ಅವೈಲೇಬಲ್ ಇರಲಿಲ್ಲ, ಸೊ ಹಾಗಾಗಿ ನಾನು ಡಿಟರ್ಜೆಂಟನ್ನು ಯೂಸ್ ಮಾಡಿಕೊಂಡು ಇಲ್ಲಿ ವಾಶ್ ಮಾಡ್ತಾ ಇರೋವಂಥದ್ದು. ಸೊ ನೀವು ಗಮನಿಸ್ಬೋದು. ಸೊ ನೋಡ್ತಾ ಇದ್ದೀರಾ, ನಿಮಗೆ ಒಂದು ವಾಶಲ್ಲೇ ಗೊತ್ತಾಗುತ್ತೆ ಸ್ಲೈಟ್ಲಿ ಕಲರ್ ಚೇಂಜ್ ಆಗುವಂಥದ್ದು. ಸೊ ಗಮನಿಸ್ಬೋದು ನೀವು ನೋಡ್ತಾ ಇದ್ದೀರಲ್ವಾ, ಕಲರ್ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಹೆಚ್ಚು ಸಮಯ ನೀವು ನೆನೆಯಲಿಕ್ಕೆ ಬಿಟ್ಟು ವಾಶ್ ಮಾಡಿದ್ರೆ ನಿಮಗೆ ಕಲರ್ ಚೇಂಜ್ ಅಂತಕ್ಕಂಥದ್ದು ನೀಟಾಗಿ ವಿಸಿಬಲ್ ಆಗುತ್ತೆ. ಸೇಮ್ ಅದೇ ರೀತಿಯಾಗಿ ನಾನಿಲ್ಲಿ ವಾಶ್ ಮಾಡಿರ್ತಕ್ಕಂಥ ಪ್ರೊಸೆಸ್ನ ತೋರಿಸ್ತಾ ಇಲ್ಲ, ಯಾಕಂದರೆ ಟೈಮ್ ಲ್ಯಾಗ್ ಜಾಸ್ತಿ ಆಗುತ್ತೆ ಅಂತ. ಸೊ ಹಾಗಾಗಿ ನಾರ್ಮಲಿ ನಾನು ಸ್ಕ್ರಬ್ಬರಿಂದ ಯಾವ ರೀತಿಯಾಗಿ ಬರ್ನಲ್ಸನ್ನು ಕ್ಲೀನ್ ಮಾಡಿದ್ನೋ ಅದೇ ರೀತಿಯಾಗಿ ನೀವು ಗ್ಯಾಸ್ ಸ್ಟವ್ನು ಸಹ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ರಬ್ ಮಾಡೋ ಮುಖಾಂತರ. ಯಾಕಂದರೆ ತುಂಬಾ ಕಲೆಗಳನ್ನು ಹೊಂದಿತ್ತು ಗ್ಯಾಸ್ ಸ್ಟವ್ ಪ್ಲೇಟ್ಸ್ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಕಿಚನಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ತುಂಬಾ ಕ್ರಿಟಿಕಲ್ ಟಾಸ್ಕ್ ಅಂತಕ್ಕಂಥದ್ದನ್ನು ನಾವು ಫಿನಿಷ್ ಮಾಡ್ಬೋದು ಆದಷ್ಟು ಬೇಗ. ಆ್ಯಂಡ್ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಅಂತಕ್ಕಂಥದ್ದು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.